ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಹಿತ್ಕಿದವರೆ ಬೇಳೆ ಪಾಯಸ ಯಾವ ರೀತಿ ಮಾಡೋದಂತ ತಿಳಿಸ್ತಾ ಇದ್ದೀನಿ. ಈ ಒಂದು ಸೀಸನ್ನಲ್ಲಿ ಸಿಗುವಂಥ ಅವರೆಕಾಯಿಯಿಂದ ಸುಮಾರು ಬಗೆಯ ರೆಸಿಪಿಗಳನ್ನು ಮಾಡ್ಬೋದು. ಹಾಗೆ ಈ ಒಂದು ರೆಸಿಪಿ ಕೂಡ ಸ್ನೇಹಿತರೆ ತುಂಬ ಹೆಲ್ದಿಕರವಾದಂಥ ಟೇಸ್ಟಿಯಾದ ಈ ಒಂದು ಪಾಯಸ ರೆಸಿಪಿನ ನೀವು ಕೂಡ ಒಂದ್ಸಲ ಆದರೂ ಖಂಡಿತ ಮನೆಯಲ್ಲಿ ಮಾಡಿ ಸ್ನೇಹಿತರೆ. ಅಷ್ಟು ಇಷ್ಟಪಟ್ಟು ತಿನ್ನುವಂಥ ಈ ಒಂದು ರೆಸಿಪಿನ ಖಂಡಿತ ತಪ್ಪದೆ ಮಾಡಿ. ಈ ಸೀಸನ್ನಲ್ಲಿ ಸುಮಾರು ಬಗೆಯ ರೆಸಿಪಿಗಳನ್ನು ಮಾಡ್ಬೋದು ಅವರೆಕಾಯಲ್ಲಿ. ಹಾಗಾಗಿ ಈ ಒಂದು ಅವರೆಕಾಯಲ್ಲಿ ಫಸ್ಟು ನಾವು ಮಾಡ್ತಾ ಇರೋದು ಅವರೆಕಾಯಿ ಪಾಯಸ. ಹಾಗಾಗಿ ನೆಕ್ಸ್ಟು ನಿಮಗೆ ಬೇರೆ ಬೇರೆ ರೆಸಿಪಿಗಳನ್ನು ಅವರೆಕಾಯಲ್ಲಿ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲಿಗೆ ಬನ್ನಿ ಈ ಒಂದು ಅವರೆಕಾಯಿ ಪಾಯಸ ಯಾವ ರೀತಿ ಮಾಡೋದಂತ ನೋಡೋಣ. ತುಂಬ ಚೆನ್ನಾಗಿ ಬರುತ್ತೆ. ಮೊದಲಿಗೆ ನೋಡಿರಿ, 1 ಬಟ್ಲಾಗಷ್ಟು ಹಿತ್ಕಿದವರೆ ಬೇಳೆ ತೊಗೊಂಡಿದ್ದೀನಿ. ಇವಾಗ ಬರ್ರಿ ಇದನ್ನ 1-2 ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿರಿ, ಒಂದು 10 ನಿಮಿಷ ಆದರೂ ಈ ಒಂದು ಅವರೆಕಾಯಿನ ಬೇಯಿಸ್ಕೋಬೇಕಾಗುತ್ತೆ. ಅಷ್ಟರೊಳಗೆ ನಾವು ಇದಕ್ಕೆ ರುಬ್ಬೋದಕ್ಕೆ ಒಂದು ಅರ್ಧ ಬಟ್ಲಾಗಷ್ಟು ಹಸಿಕಾಯಿ, ಬೇಕಂದರೆ ಒಣ ಕೊಬ್ಬರಿನೂ ಹಾಕ್ಕೋಬೋದು, ಮತ್ತು 1-2 ಸ್ಪೂನ್ ಆಗೋಷ್ಟು ಗಸಗಸೆ ತೊಗೊಂಡಿದ್ದೀನಿ. ತದನಂತರ ಒಂದು 10-12 ಬಾದಾಮಿ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಂದರೆ ನೀವು ಗೋಡಂಬಿನೂ ಹಾಕ್ಕೋಬೋದು. ತದನಂತರ 1-2 ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ. ಘಮ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಏಲಕ್ಕಿ ಕಾಯಿ ಹಾಕೋದ್ರಿಂದ. ನೋಡಿರಿ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಬರ್ಬೇಕಾಗುತ್ತೆ. ನೋಡಿರಿ, ಈ ಹದದಲ್ಲಿ ರುಬ್ಕೊಂಡ್ರೆ ಸಾಕು. ಬನ್ನಿ ಇವಾಗ ಅಷ್ಟರೊಳಗೆ ನಾವು ಅವರೆಕಾಯಿ ಬೇಯೋಕೆ ಹಾಕಿದ್ವಲ್ಲ, ಅದು ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದೈತಿ. ಭಾಳ ಚೆನ್ನಾಗಿರ್ತೈತ್ರಿ. ಈ ಒಂದು ಚಳಿ ಟೈಮಲ್ಲಿ ಹೆಲ್ದಿಕರವಾದಂಥ ಈ ಒಂದು ಪಾಯಸ ರೆಸಿಪಿನ ಖಂಡಿತ ನೀವು ಕೂಡ ಮಾಡಿ ಸ್ನೇಹಿತರೆ. ಏನಾದರೂ ದಿಢೀರಾಗಿ ನಿಮಗೆ ಪಾಯಸ ಸ್ವೀಟ್ ಏನಾದರೂ ತಿನ್ಬೇಕನ್ನಿಸ್ದಾಗ ಈ ರೀತಿ ಮಾಡಿಕೊಡಿ. ಮನೆಯಲ್ಲಂತೂ ತುಂಬ ಇಷ್ಟಪಡ್ತಾರೆ. ಇವಾಗ ನೋಡಿರಿ, 1 ಕಪ್ ಆಗೋಷ್ಟು ಬೆಲ್ಲದ ಪುಡಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಸಕ್ಕರೆ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಕಂಡೆನ್ಸ್ಡ್ ಮಿಲ್ಕು ಹಾಕ್ಕೋಬೋದು ಸ್ನೇಹಿತರೆ. ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕೆ ಬಿಡೋಣ. ಇದಾದ ಬಳಿಕ ಇವಾಗ ರುಬ್ಬಿರುವಂಥ ಕೊಬ್ಬರಿ ಮತ್ತು ಗಸಗಸೆ ಏಲಕ್ಕಿ ತೊಗೊಂಡಿದ್ವಲ್ಲ, ಇದೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆ ನೀರು ಎಷ್ಟು ಬೇಕೋ ನೋಡಿ ನೀರು ಹಾಕ್ಕೋಬೇಕಾಗುತ್ತೆ. ಜಾಸ್ತಿ ಗಟ್ಟಿಯಾದರೆ ಕುಡಿಯೋದಕ್ಕಾಗಲ್ಲ. ಮೀಡಿಯಮ್ ಇದರಲ್ಲಿ ನಮಗೆ ಪಾಯಸ ಅನ್ನೋದು ಇರಬೇಕಾಗುತ್ತೆ ಸ್ನೇಹಿತರೆ. ಈ ಹದದಲ್ಲಿದ್ದರೆ ನಮಗೆ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕು ಅಂದರೆ ಇದಕ್ಕೆ ಪೂರಿ ಜೊತೆನೂ ತಿನ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸಲ ಆದರೂ ಟ್ರೈ ಮಾಡಿ ನೋಡಿರಿ. ತುಂಬ ಈಸಿ ಮೆಥಡಲ್ಲಿರುವಂಥ ಈ ಒಂದು ಆರೋಗ್ಯಕರವಾದಂಥ ಹಿತ್ಕಿದ ಅವರೆಬೇಳೆ ಪಾಯಸ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡ್ತಿದ್ರಲ್ಲ, ನೋಡ್ತಾ ಇದ್ರೇ ಕುಡಿಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬರೀ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಣ. 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ನಿಮ್ಗೆ ಯಾವ್ದ್ಯಾವ್ದು ಬೇಕೋ ಡ್ರೈ ಫ್ರೂಟ್ಸ್ ಇದಕ್ಕೆ ಸೇರಿಸ್ಕೋಬೋದು. ನೋಡಿರಿ, ಇದನ್ನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡ್ಮೇಲೆ ನಾವು ಪಾಯಸಕ್ಕೆ ಸೇರಿಸ್ಕೊಂಡ್ರೆ ನಮ್ಮ ಹಿತ್ಕಿದ ಅವರೆಬೇಳೆ ಪಾಯಸ ಅನ್ನೋದು ರೆಡಿ ಆಗುತ್ತೆ ರೀ. ಪಟ್ ಅಂತ ರೆಡಿ ಆಗುವ ಈ ಒಂದು ಚಳಿ ಟೈಮ್ಗೆ ರುಚಿಯಾದ ಅವರೆಕಾಯಿ ಹಿತ್ಕಿದ ಬೇರೆ ಪಾಯಸ ಅಂತೂ ರೆಡಿಯಾಗಿದೆ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಿ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ನಾವು ಮಾಡುವ ಹೊಸ ರೆಸಿಪಿ ನೀವೇ ಮೊದಲು ನೋಡ್ಬೋದು. ಧನ್ಯವಾದಗಳು ಸ್ನೇಹಿತರೆ. ಶುಭೋದಯ.